ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಅಭ್ಯಾಸ 2.2ರ 4 ಲೆಕ್ಕಗಳನ್ನು ಮಾತ್ರ ನಾವು ಮಾಡಿದ್ವಿ. ಅದರ ಮುಂದಿನ ಭಾಗ 5 ಮತ್ತು 6ನೇ ಲೆಕ್ಕಗಳು ಅಂದ್ರೆ ಈ ಲೆಕ್ಕಗಳನ್ನು ಯಾವ ರೀತಿಯಾಗಿ ಮಧ್ಯಪದಗಳನ್ನು ಬಿಡಿಸಿ ಶೂನ್ಯತೆಗಳನ್ನು ಕಂಡುಹಿಡಿದು ಹಾಗೂ ಅವುಗಳ ನಡುವಿನ ಸಹಗುಣಕಗಳ ಸಂಬಂಧವನ್ನ ಯಾವ ರೀತಿಯಾಗಿ ತಾಳೆಯನ್ನು ನೋಡಬಹುದು ಅಂತಕ್ಕಂಥದ್ದನ್ನ ಈಗಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ t² ಮೈನಸ್ 15 ಇದೆ. t² ಮೈನಸ್ 15 ಅಂತಕ್ಕಂಥರ ಮಧ್ಯಪದವನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ನಾವು a² ಮೈನಸ್ b² ಸೂತ್ರಕ್ಕೆ ಅಪ್ಲೈ ಮಾಡ್ಕೋಬೇಕಂದ್ರೆ a ಪ್ಲಸ್ b ಇಂಟು a ಮೈನಸ್ b ಸೂತ್ರಕ್ಕೆ ಅಪ್ಲೈ ಮಾಡ್ಕೊಂಡಾಗ ಇಲ್ಲಿ a ನ ಬೆಲೆ t ಆಗಿರುತ್ತೆ, b ನ ಬೆಲೆ ರೂಟ್ 15 ಅಂತ ಬರ್ಕೋಬೇಕು. ಅಂದ್ರೆ ರೂಟ್ 15 ಇದು ಯಾವ ರೀತಿ ಬರ್ಕೋಬೇಕು ಅಂದ್ರೆ ಇಲ್ಲಿ 15 ಇದೆಯಪ್ಪ ಅಂದ್ರೆ ಇದರ ಹಿಂಭಾಗದಲ್ಲಿ 225 ಇರುತ್ತೆ, ಅಥವಾ ಇದನ್ನ ರೂಟ್ 15 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಾಗ ಸ್ಕ್ವೇರಿಗೂ ರೂಟಿಗೂ ಕ್ಯಾನ್ಸಲ್ ಆದಾಗ ನಮಗೆ 15 ಅಂತಕ್ಕಂಥದ್ದು ಉಳಿಯುತ್ತೆ. ಅಥವಾ 225ರ ವರ್ಗಮೂಲ 15 ಆಗುತ್ತೆ. 225 ಬರೋದಕ್ಕಿಂತ ಮುಂಚಿತವಾಗಿ ರೂಟ್ 15 ಇಂಟು ರೂಟ್ 15 ಅಂತ ಬರ್ಕೊಂಡಾಗ 225 ಆಗುತ್ತೆ. ಹಾಗಾಗಿ ಇಲ್ಲಿ ನಾವು 15ಅನ್ನ ರೂಟ್ 15 ಅಂತ ಬರ್ಕೊಂಡಾಗ ಅದು ಹೋಲ್ ಸ್ಕ್ವೇರ್ ಆಗುತ್ತೆ. 2 ಇರೋದ್ರಿಂದ ಹೋಲ್ ಸ್ಕ್ವೇರ್ ಬರ್ಕೊಂಡು ಇದಕ್ಕೆ ಕ್ಯಾನ್ಸಲ್ ಮಾಡಿದಾಗ 15 ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಹಾಗಾಗಿ ಬಿ ನ ಬೆಲೆಯನ್ನ ನಾವೇನ್ ಮಾಡಬೇಕು, ರೂಟ್ 15 ಅಂತ ಬರೀತಾ ಹೋಗ್ಬೇಕು. ಈಗ ಸೂತ್ರ a ಪ್ಲಸ್ ಬಿ ಇಂಟು a ಮೈನಸ್ ಬಿ. a ಅಂದ್ರೆ t ಪ್ಲಸ್ b ಅಂದ್ರೆ ರೂಟ್ 15, a ಅಂದ್ರೆ t ಮೈನಸ್ b ಅಂದ್ರೆ ರೂಟ್ 15. ಈಗ ನಮಗೆ t ಬೆಲೆ ಬೇಕು. ಪ್ಲಸ್ ರೂಟ್ 15 ಆ ಕಡೆ ಹೋದಪ್ಪ ಅಂದ್ರೆ ಮೈನಸ್ ರೂಟ್ 15 ಬರುತ್ತೆ. ಅದೇ ರೀತಿನೇ t ಇಸ್ ಈಕ್ವಲ್ ಟು ಮೈನಸ್ ರೂಟ್ ಆ ಕಡೆ ಹೋದಪ್ಪ ಅಂದ್ರೆ ಪ್ಲಸ್ ರೂಟ್ 15 ಅಂತಕ್ಕಂಥದ್ದು ಬರುತ್ತೆ. ಮೈನಸ್ ರೂಟ್ 15 ಪ್ಲಸ್ ರೂಟ್ 15 t² ಮೈನಸ್ 15ರ ಶೂನ್ಯತೆಗಳು ಆಗಿರ್ತವೆ. ಏನಾಗಿರ್ತವಪ್ಪ ಅಂದ್ರೆ ಶೂನ್ಯತೆಗಳು ಯಾವ್ಯಾವಪ್ಪ ಅಂದ್ರೆ ಮೈನಸ್ ರೂಟ್ 15 ಇನ್ನೊಂದು ಪ್ಲಸ್ ರೂಟ್ 15 ಅಂತಕ್ಕಂಥದ್ದು. ಈಗ ಈ ಎರಡು ಶೂನ್ಯತೆಗಳು ಸರಿನೋ ತಪ್ಪು ಅಂತಕ್ಕಂಥದ್ದನ್ನ ನಾವು ಚೆಕ್ ಮಾಡ್ಬೇಕಪ್ಪ ಅಂದ್ರೆ ಶೂನ್ಯತೆಗಳ ಮೊತ್ತ ಸೂತ್ರ ಏನಪ್ಪಾ ಅಂದ್ರೆ ಮೈನಸ್ ಬಿ ಬೈ ಎ ಅಂತಕ್ಕಂಥದ್ದು. ಶೂನ್ಯತೆಗಳ ಮೊತ್ತ ಅಂದ್ರೇನು? ಶೂನ್ಯತೆಗಳ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಮೈನಸ್ 15 ಪ್ಲಸ್ ರೂಟ್ 15 ಅಂತಕ್ಕಂಥದ್ದು. ಮೈನಸ್ ಮೈನಸ್ ಇಲ್ಲಿ ಬಿ ಏನಪ್ಪ ಅಂದ್ರೆ ಇದು ಯಾವಾಗಲೂ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿರೋದ್ರಿಂದ ಇಲ್ಲಿ ಕಾನ್ಸ್ಟೆಂಟ್ ನಂಬರ್ 15 ಇದೆ, x² ನ ಸಹಗುಣಕ 1 ಇದೆ, bx ಅಂದ್ರೆ x ನ ಸಹಗುಣಕ ಏನಿಲ್ಲ ಅಂದ್ರೂ ಕೂಡ 0 ಇರುತ್ತೆ. ಹಾಗಾಗಿ ಪ್ಲಸ್ 15ಕ್ಕೂ ಮೈನಸ್ 15ಕ್ಕೂ ಕ್ಯಾನ್ಸಲೇಷನ್ ಆಗಪ್ಪ ಅಂದ್ರೆ 0 ಬರುತ್ತೆ. ಇಲ್ಲಿ b ಮೀನ್ಸ್ 0 ಡಿವೈಡೆಡ್ ಬೈ y ಅಥವಾ 0 ಅಂತಕ್ಕಂಥದ್ದು ಬರುತ್ತಾ ಹೋಗ್ಬೋದು, ಅಥವಾ 0 ಈಕ್ವಲ್ಸ್ ಟು 0 ಅಂತ ಬರೀಬಹುದು. ನೆಕ್ಸ್ಟ್ ಅದೇ ರೀತಿನೇ ಆಲ್ಫಾ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಸಿ ಡಿವೈಡೆಡ್ ಬೈ ಎ ಅಂತ ತಗೋಬೇಕು. ಆಲ್ಫಾ ಅಂದ್ರೆ ಮೈನಸ್ ರೂಟ್ 15 ಇಂಟು ರೂಟ್ 15 ಅಂದ್ರೆ ಪ್ಲಸ್ ರೂಟ್ 15. ಸಿ ಅಂದ್ರೆ ಏನಿದೆ ಏನಪ್ಪ ಅಂದ್ರೆ ಮೈನಸ್ 15 ಇದೆ, ಡಿವೈಡೆಡ್ ಬೈ ಎ ಅಂದ್ರೆ ಏನಿದೆ ಅಂದ್ರೆ ಕೆಳಗಡೆ ಒಂದು ಇದೇ ಇರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ 15 225 ಇಸ್ ಈಕ್ವಲ್ ಟು ಮೈನಸ್ 15. 225ರ ವರ್ಗಮೂಲ ಎಷ್ಟಪ್ಪ ಅಂದ್ರೆ ಮೈನಸ್ ಮೈನಸ್ 225ರ ವರ್ಗಮೂಲ 15 ಇಸ್ ಈಕ್ವಲ್ ಟು 15 ಆಗ್ತದೆ. ಈಗ 15 ಇಸ್ ಈಕ್ವಲ್ ಟು 15 LHS ಇಸ್ ಈಕ್ವಲ್ ಟು RHS. ಇಲ್ಲಿ 0 ಇಸ್ ಈಕ್ವಲ್ ಟು 0 ಇದು ಕೂಡ LHS ಇಸ್ ಈಕ್ವಲ್ ಟು RHS ಬಂದಾಗ ನಾವು ಕಂಡುಹಿಡಿದಿರ್ತಕ್ಕಂತಹ ಪ್ಲಸ್ 15 ಮತ್ತು ಪ್ಲಸ್ ರೂಟ್ 15 ಮತ್ತು ಮೈನಸ್ ರೂಟ್ 15 ಅಂತಕ್ಕಂಥದ್ದು ಈ ಯಾವುದರ t² ಮೈನಸ್ 15ರ ಶೂನ್ಯತೆಗಳು ಸರಿಯಾಗಿದ್ದಾವೆ ಅಂತಕ್ಕಂಥದನ್ನ ತಿಳಿತಾ ಹೋಗ್ಬೋದು. ನಂತರ ಅದರ ಮುಂದಿನದು ಅಂದ್ರೆ 6ನೇ ಲೆಕ್ಕ 3x² ಮೈನಸ್ x ಮೈನಸ್ 4 ಇಸ್ ಈಕ್ವಲ್ ಟು 0. ಇದು ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇರೋದ್ರಿಂದ ಇದರ ಮಧ್ಯಪದಗಳನ್ನ ನಾವೇನ್ ಮಾಡಬೇಕು, ಕಂಡುಹಿಡಿಬೇಕು. ಮಧ್ಯಪದಗಳನ್ನ ಕಂಡುಹಿಡಿಬೇಕಪ್ಪ ಅಂದ್ರೆ ಮೊದಲನೇ ಹಾಗೂ ಕೊನೆಯ ಪದಗಳನ್ನ ಮುಗಿಸ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 4 ಮೂರ್ಲೆ 12 ಆಗುತ್ತೆ, x² ಗೆ x² ಆಗುತ್ತೆ. ಈಗ ಈ ರೀತಿ ಒಂದು ಡಯಾಗ್ರಾಮ್ ಹಾಕೊಂಡು ಮಧ್ಯಭಾಗದಲ್ಲಿ ಮೈನಸ್ 1x ಇದೆ. ಇಲ್ಲಿ x ನ ಜೊತೆಗೆ ಏನಿಲ್ಲ ಅಂದ್ರೆ ಸಹಗುಣಕ 1 ಇದ್ದೇ ಇರುತ್ತೆ. ಹಾಗಾಗಿ ನಾವು ತಗೋತಕ್ಕಂತ ನಂಬರು 3 ಮತ್ತು 4 ಅಂತ ತಗೊಂಡಪ್ಪ ಅಂದ್ರೆ 3 ನಕ್ಕಲ್ಲೇ 12 x ಬರ್ಬೇಕಪ್ಪ ಅಂದ್ರೆ x² ನಮಗೆ ಮೈನಸ್ x ಬರ್ಬೇಕಾಗಿರೋದ್ರಿಂದ ದೊಡ್ಡ ಸಂಖ್ಯೆಗೆ ಮೈನಸ್ ಕೊಟ್ಟು ಚಿಕ್ಕ ಸಂಖ್ಯೆಗೆ
ಪ್ಲಸ್ ಅಂತ ಕೊಟ್ಟನಪ್ಪ ಅಂದ್ರೆ ಈ ಒಂದು ಡಯಾಗ್ರಾಮ್ ಸರಿ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12 12 x ಇಂಟು x x ಸ್ಕ್ವೇರ್ ಮೈನಸ್ 4x ಅಲ್ಲಿ ಪ್ಲಸ್ 3x ಹೋದಪ್ಪ ಅಂದ್ರೆ ಮೈನಸ್ 1x ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಈಗ ಇದನ್ನು ನಾವು ಬಿಡಿಸಿ ಬರೆದಾಗ 3x ಸ್ಕ್ವೇರ್ ಮೈನಸ್ 4x ಪ್ಲಸ್ 3x ಮೈನಸ್ 4 ಇಸ್ ಈಕ್ವಲ್ ಟು 0. ಈಗ ನಾವು ಇವೆರಡು ಒಂದು ಗುಂಪು ಇವೆರಡು ಒಂದು ಗುಂಪು ಮಾಡಿದಾಗ ಇವೆರಡರಲ್ಲಿ ಒಂದೇ ಅನ್ನ ಕಾಮನ್ ಆಗಿ ಬರೋದು 3 ಮತ್ತು 4 ಒಂದೇ ಸಂಖ್ಯೆಯಲ್ಲಿ ಭಾಗ ಆಗೋದಿಲ್ಲ, ಹಾಗಾಗಿ ಕಾಮನ್ ಆಗಿ ತೆಗೆಯಕ್ಕೆ ಬರೋದಿಲ್ಲ. ಎಕ್ಸ್ ಸ್ಕ್ವೇರ್ ಎಕ್ಸ್ ಇರೋದ್ರಿಂದ ನಾವು ಎಕ್ಸ್ ಅನ್ನ ಕಾಮನ್ ತೆಗೆದ್ರೆ 3 ಉಳಿಯುತ್ತೆ, 2x ಅಲ್ಲಿ 1x ಹೊರಗೆ ಬಂದ್ರೆ x ಉಳಿತು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಲ್ರೆಡಿ x ಇಲ್ಲಿ ಬಂದಿರೋದ್ರಿಂದ 4 ಕಾಮನ್ ಆಗಿ x ಕಾಮನ್ ಆಗಿ ಬಂದು 4 ಅಂತಕ್ಕಂಥ ಸಂಖ್ಯೆ ಉಳಿತಾ ಹೋಗುತ್ತೆ. ಇಲ್ಲಿ ಪ್ಲಸ್ 3x ಮೈನಸ್ 4 ಇರೋದ್ರಿಂದ x ಕಾಮನ್ ತೆಗೆಯಕ್ಕೆ ಬರಲ್ಲ, ಸಂಖ್ಯೆಗಳು ಒಂದೇ ಸಂಖ್ಯೆಯಲ್ಲಿ ಭಾಗ ಆಗದೇ ಇರೋದ್ರಿಂದ ನಾವು ಪ್ಲಸ್ 1 ಅನ್ನ ಕಾಮನ್ ಆಗಿ ತೆಗೆದಪ್ಪ ಅಂದ್ರೆ 3x 3x ಪ್ಲಸ್ ಇಂಟು ಮೈನಸ್ ಮೈನಸ್ 4ಕ್ಕೆ 4 ಅಂತಕ್ಕಂಥದ್ದು ಉಳಿಯುತ್ತೆ. ಈಗ ಹೊರಗಿರ್ತಕ್ಕಂಥ ಸಂಖ್ಯೆಗಳನ್ನ x ಪ್ಲಸ್ 1 ಅಂತಕ್ಕಂಥದ್ದು, ನೆಕ್ಸ್ಟ್ 3x ಮೈನಸ್ 4 ಅಂತಕ್ಕಂಥದ್ದನ್ನ ಬರ್ಕೊಂಡಾಗ ನಾವು x ಇಸ್ ಈಕ್ವಲ್ ಟು ಪ್ಲಸ್ 1 ಆ ಕಡೆ ಹೋದಪ್ಪ ಅಂದ್ರೆ ಮೈನಸ್ 1 ಆಗುತ್ತೆ. ಇಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಬೇಕಪ್ಪ ಅಂದ್ರೆ 3x ಅನ್ನ ಇಲ್ಲಿ ಉಳ್ಕೊಂಡು ಮೈನಸ್ 4 ಆ ಕಡೆ ಹೋದಪ್ಪ ಅಂದ್ರೆ ಪ್ಲಸ್ 4 ಆಗುತ್ತೆ. x ಇಸ್ ಈಕ್ವಲ್ ಟು 4 ಇಂಟು ಆ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗುತ್ತೆ. ಇನ್ನೊಂದು x ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 3 ಅಂತಕ್ಕಂಥದ್ದು. ಈಗ 3x ಸ್ಕ್ವೇರ್ ಮೈನಸ್ x ಮೈನಸ್ 4ರ ಶೂನ್ಯತೆಗಳು ಯಾವ್ಯಾವಪ್ಪ ಅಂದ್ರೆ ಮೈನಸ್ 1 ಅಂತಕ್ಕಂಥದ್ದು 1, ಇನ್ನು ಒಂದು 4 ಡಿವೈಡೆಡ್ ಬೈ 3 ಅಂತಕ್ಕಂಥದ್ದು 1 ಆಗಿರುತ್ತೆ. ಈಗ ಇವುಗಳ ಮೊತ್ತ ಹಾಗೂ ಗುಣಲಬ್ಧವನ್ನ ಕಂಡುಹಿಡಿಯಬೇಕಂದ್ರೆ ಇವುಗಳನ್ನ ತಾಳೆ ನೋಡ್ಬೇಕು. ನಾವು ಕಂಡುಹಿಡಿದಿರ್ತಕ್ಕಂಥದ್ದು ಸರಿನೋ ತಪ್ಪು ಅಂತಕ್ಕಂಥ ಚೆಕ್ ಮಾಡ್ಕೋಬೇಕಪ್ಪ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಆಲ್ಫಾ ಅಂದ್ರೆ ಮೈನಸ್ 1, ಬೀಟಾ ಅನ್ನಪ್ಪ ಅಂದ್ರೆ 4 ಡಿವೈಡೆಡ್ ಬೈ 3 ಮೈನಸ್ ಬಿ ಅನ್ನಪ್ಪ ಅಂದ್ರೆ ಇಲ್ಲೇನಿದೆ ಮೈನಸ್ 4 ಅಂತಕ್ಕಂಥದ್ದಿದೆ, ಹಾಗಾಗಿ ಮೈನಸ್ 4 ಎ ಅನ್ನಪ್ಪ ಅಂದ್ರೆ ಇದರ ಸಮೀಕರಣ ಏನಿಲ್ಲ ಅಂದ್ರೂ ಕೂಡ 1 ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಎ ಮೀನ್ಸ್ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಇಲ್ಲಿ ಎಷ್ಟಿದೆ 3 ಅಂತಕ್ಕಂಥದ್ದಿದೆ, ಹಾಗಾಗಿ 3 ಬರ್ಕೋಬೇಕು. ಈಗ ಇಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ, ಇವೆರಡು ಲಾಸ್ ಅನ್ನ 3 ಬರುತ್ತೆ. ಈ ಬಂದಿರತಕ್ಕಂಥ ಲಾಸ್ ಅನ್ನ ಈ ಎರಡು ಭಿನ್ನ ರಾಶಿಗಳಿಗೆ ಗುಣಿಸಿದಾಗ 3 1 3 3 3 ಅಂದ್ರೆ 3 1 3 1 3 ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 3 1 3 ಆಗುತ್ತೆ. ಈ ಮೈನಸ್ ಕ್ಯಾನ್ಸಲ್ ಆದಾಗ ಪ್ಲಸ್ 4 ಉಳಿಯುತ್ತೆ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಬಿ ಸ್ಕ್ವೇರ್. ಅಂದ್ರೆ ಬಿ ಅಂದ್ರೆ ಏನು ಎಕ್ಸ್ ನ ಸಹಗುಣಕ. ಇಲ್ಲಿ ಎಕ್ಸ್ ನ ಸಹಗುಣಕ ಏನಿಲ್ಲ ಕೂಡ 1 ಅಂತಕ್ಕಂಥದ್ದು ಇರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 1 ಡಿವೈಡೆಡ್ ಬೈ 3 ಆಗುತ್ತೆ. ಪ್ಲಸ್ 4ರಲ್ಲಿ ಮೈನಸ್ 3 ಹೋದಪ್ಪ ಅಂದ್ರೆ ನಮಗೆ ಪ್ಲಸ್ 1 ಅಂತಕ್ಕಂಥದ್ದು ಬರುತ್ತೆ, ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು ಪ್ಲಸ್ 1 ಡಿವೈಡೆಡ್ ಬೈ 3. ಇಲ್ಲಿ ಬಿ ಅಂದ್ರೆ ಎಕ್ಸ್ ನ ಸಹಗುಣಕ. ಇಲ್ಲಿ ಎಕ್ಸ್ ನ ಸಹಗುಣಕ ಏನು ಕೂಡ 1 ಇರುತ್ತೆ, ಹಾಗಾಗಿ ಇಲ್ಲಿ 1 ಬರ್ಕೊಂಡಾಗ LHS ಇಸ್ ಈಕ್ವಲ್ ಟು RHS ಆಯ್ತು. ಅದೇ ರೀತಿನೇ ಇನ್ನೊಂದು ಯಾವ್ದಪ್ಪ ಅಂದ್ರೆ ಆಲ್ಫಾ ಇಂಟು ಬೀಟಾವನ್ನು ನಾವು ಕಂಡುಹಿಡಿಯಬೇಕಾದಾಗ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಅಂತಕ್ಕಂಥ ಒಂದು ಸೂತ್ರವನ್ನು ಹಾಕಬೇಕು. ಆಲ್ಫಾ ಅಂದ್ರೆ ಎಷ್ಟು -1 ಇಂಟು ಬೀಟಾ ಅಂತಪ್ಪ ಅಂದ್ರೆ 4 ಡಿವೈಡೆಡ್ ಬೈ 3, ಸಿ ಅಂದ್ರೆ ಕಾನ್ಸ್ಟೆಂಟ್ ನಂಬರ್ ಏನಿದೆ ಇಲ್ಲಿ -4 ಇದೆ, ಎ ಏನಪ್ಪ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಎಷ್ಟಿದೆ 3 ಇದೆ, ಪ್ಲಸ್ ಇಂಟು ಮೈನಸ್ 4 1 4 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು -4 ಡಿವೈಡೆಡ್ ಬೈ 3. ಇಲ್ಲಿ ಕೂಡ LHS ಇಸ್ ಈಕ್ವಲ್ ಟು RHS ಅಂತಕ್ಕಂಥ ಒಂದು ರೀತಿಯಲ್ಲಿ ಬಂತು. ಇದು LHS ಇಸ್ ಈಕ್ವಲ್ ಟು RHS, ಇದು LHS ಇಸ್ ಈಕ್ವಲ್ ಟು RHS. ಹಾಗಾದ್ರೆ -1 ಮತ್ತು 4/3 ಅಂತಕ್ಕಂಥದ್ದು 3x ಸ್ಕ್ವೇರ್ ಮೈನಸ್ x ಮೈನಸ್ 4ರ ಶೂನ್ಯತೆಗಳು ಆಗಿವೆ ಅಂತಕ್ಕಂಥದ್ದನ್ನ ನಾವು ತಿಳಿಯಬಹುದು.